ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ತುಂಬ ಜನ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ಆ್ಯಂಡ್ 21ನೇ ಕಂತೂ ಅಷ್ಟೇ ಬಂದಿಲ್ಲ ಅಂತ ಕೇಳ್ತಿದ್ರಿ. ಹಾಗಾದರೆ ನಿಜವಾಗ್ಲೂ ಸರ್ಕಾರ 22ನೇ ಕಂತನ್ನು ರಿಲೀಸ್ ಮಾಡಿದೆಯಾ ಅಥವಾ ಮಾಡಿದ್ರೂ ಇನ್ನು ಯಾಕೆ ನಿಮ್ಮ ಅಕೌಂಟ್ಗೆ ಬರ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ನೋಡೋಣ. ತುಂಬ ಜನ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನೇನಿದ್ದೀರಾ ಅವ್ರನ್ನೆಲ್ಲ ಅನರ್ಹ ಪಟ್ಟಿಗೆ ಆಗ್ತಾ ಇದ್ದಾರೆ. ಅಂದರೆ ನೀವು ಟ್ಯಾಕ್ಸ್ ಏನಾದರೂ ನಿಮ್ಮ ಸ್ಯಾಲರಿಡ್ ಆಗಿ, ಅಂದರೆ ನಿಮ್ಮ ಸಂಬಳ ವಾರ್ಷಿಕ ಹೆಚ್ಚಾಗಿ ನೀವೇನಾದರೂ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಬಿದ್ದಾಗ ಆಟೋಮೆಟಿಕಲಿ ನಿಮ್ಮನ್ನು ಗೃಹಲಕ್ಷ್ಮಿ ಪಟ್ಟಿಯಿಂದ ತೆಗೆದುಬಿಡ್ತಾರೆ. ಆ ರೀತಿ ಆಗಿದೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಸಾಮಾನ್ಯವಾಗಿ ಯಾರೆಲ್ಲ ಅದಕ್ಕೆ ಅರ್ಹರಿದ್ದೀರಾ ಅವ್ರಿಗೆಲ್ಲ ಬಂದೇ ಬರುತ್ತೆ. ಆದರೆ 22ನೇ ಕಂತು 21ನೇ ಕಂತು ಇನ್ನೂ ಬಂದಿಲ್ಲ. ಕಾರಣ ಇಷ್ಟೇ, ಅವ್ರು ಏನು ಲಾಸ್ಟ್ ರಿಲೀಸ್ ಆಗಿದ್ದು ಹಣ ಬಂದು ಆಗಸ್ಟ್ ಮೊದಲನೇ ವಾರದಲ್ಲಿ ರಿಲೀಸ್ ಆಗಿತ್ತು. ಅದಾದ ನಂತರ ಇನ್ನೂ ಬಿಡುಗಡೆ ಮಾಡೇ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ವಲ್ಪ ಜನಕ್ಕೆ ರಿಲೀಸ್ ಆಗ್ತಾ ಇತ್ತು. 1.5 ಕೋಟಿ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಕರ್ನಾಟಕದಾದ್ಯಂತ ತುಂಬ ಜನ ಗೃಹಲಕ್ಷ್ಮಿ ಯೋಜನೆ ಅಡಿ ಇದ್ದಾರೆ. ಎಲ್ಲರಿಗೂ ಏಕಾಏಕಿ ಬಂದ್ಬಿಡಲ್ಲ, ಅಟ್ ಎ ಟೈಮ್ ಬರಲ್ಲ, ಒಬ್ಬೊಬ್ರಿಗೆ ಆಗ್ತಾ ಅದು ರಿಲೀಸ್ ಆಗುತ್ತೆ. ಹಾಗಾಗಿ ಲಾಸ್ಟ್ ಬಂದಿರೋದು ಆಗಸ್ಟ್ ಮೊದಲನೇ ವಾರದ್ದು. ಆ್ಯಂಡ್ ಅಲ್ಲಿ ಎಷ್ಟೊಂದು ಜನಕ್ಕೆ 20ನೇ ಕಂತು ಅದು ಬಂದಿರೋದು, 20ನೇ ಕಂತು 19ನೇ ಕಂತು ಈ ರೀತಿ ಬರ್ತಾಯಿದೆ. ಆ್ಯಂಡ್ ಏನಕ್ಕೆ ಅವರು ಕೊಡಲ್ಲ ಅಂತಂದಮೇಲೆ ಇನ್ನೂ ಕೊಡಲ್ಲ ಅಂತಲೇ ಹೇಳ್ಬೋದು. ಕೊಡ್ತೀವಿ ಅಂತ ಅಂದ್ಬಿಟ್ಟು ಇನ್ನೂ ಕೊಡದೇ ಇರೋದ್ರಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗ್ತಾಯಿದೆ. ಆ್ಯಂಡ್ ತುಂಬ ಕಡೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದೆಲ್ಲ ಯಾವ್ಯಾವ್ದು ಪೆಂಡಿಂಗ್ ಇತ್ತಲ್ವ ಅದೆಲ್ಲ ಬಂದಿರುತ್ತೆ. ಈಗ ಇನ್ನೂ 22, 23 ಕಂತು ಇವೆಲ್ಲ ಬಂದೇ ಇಲ್ಲ. ಯಾರಾದರೂ ಬಂದಿದೆ 23, 24 ಕಂತು ಅಂತಂದರೆ ಅದು ಬ್ಯಾಲೆನ್ಸ್ ಬಂದಿರುತ್ತೆ. ಆ್ಯಂಡ್ ಅವ್ರಿಗೂ ಕನ್ಫ್ಯೂಸ್ ಆಗಿರ್ತಾರೆ. ಸೊ ನೀವು ಅದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ. ಆ್ಯಂಡ್ ನೋಟಿಫಿಕೇಷನ್ ಪ್ರಕಾರ 22ನೇ ಕಂತು ಅವ್ರು ಇನ್ನೂ ಹಾಕೇ ಇಲ್ಲ. ಬ್ಯಾಲೆನ್ಸ್ ಇದ್ದರೆ ಅದು ನಿಮಗೆ ಹಂಗೆ ಅನಿಸುತ್ತೆ, ಯಾಕಂದರೆ ಮರ್ತುಬಿಟ್ಟಿರ್ತೀವಲ್ವ, ಕೆಲವೊಂದು ಕಂತು ಬಂದಿರಲ್ಲ ಅಂಥ ಒಂದು ಟೈಮಲ್ಲಿ ಈ ರೀತಿ ಆಗುತ್ತೆ. ಇನ್ನು ಕೇವಲ 2,000 ರೂಪಾಯಿ ಅಲ್ವಾ ಹಾಕೋಣ ಅಂತ ಅವರು ಅನ್ಕೋತಾರೆ. ಆದರೆ 2,000 ರೂಪಾಯಿ ನಿಮ್ಮೆಲ್ಲ ಪಾಪ ಕಾಯ್ತಾ ಇರ್ತೀರಾ. ಅದೇನಾದರೂ ಹಬ್ಬಕ್ಕೆ ಕೊಡ್ತೀನಿ ಅಂದಿದ್ರು, ಹಬ್ಬಕ್ಕೆ ಕೊಟ್ಟಿದ್ರೆ ನಿಮ್ಗೆ ಹಬ್ಬಕ್ಕಾದರೂ ಖರ್ಚಿಗಾಗಿರ್ತಿತ್ತು, ಗೌರಿ ಗಣೇಶ ಹಬ್ಬಕ್ಕೆ. ಆದರೆ ಕೊಡಲ್ಲ ಅಂದಮೇಲೆ ಸುಮ್ಮನೆ ಏನಕ್ಕೆ ಕೊಡ್ತೀವಿ ಹಾಕ್ತೀವಿ ಅಂತ ಹೇಳಬೇಕಲ್ವ. ಯಾಕಂದರೆ ಎಲ್ರಿಗೂ ಹಣ ಇಂಪಾರ್ಟೆಂಟ್ ಇರುತ್ತೆ. ಅವರೆಲ್ಲ ಕೊಡೋದು ಜನರ ಟ್ಯಾಕ್ಸ್ ಎಲ್ಲ ಕಟ್ ಮಾಡಿ ಅದರಿಂದನೇ ಜನದ ದುಡ್ಡಲ್ಲಿ ಜನಕ್ಕೆ ಕೊಡ್ತಾ ಇರೋದು. ಅದನ್ನು ಕೊಡೋದಕ್ಕೂ ಇಷ್ಟೆಲ್ಲ ಲೇಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಷ್ಟೊಂದು ಬ್ಯಾಲೆನ್ಸ್ ಎಲ್ಲ ಆಗಿಬಿಟ್ಟಿದೆ. ತುಂಬ ಜನಕ್ಕೆ ಹಾಕೇ ಇಲ್ಲ ಅವರು. ಹಾಗಾಗಿ ನೀವೇನು ಭಯ ಪಡೋ ಇದು ಬೇಡ. ತುಂಬ ಜನಕ್ಕೆ ಬಂದಿಲ್ಲ. ನೀವು ಒಂದು ಆಫೀಸ್ ಇರುತ್ತೆ, ಅಲ್ಲಿಗೆ ಹೋಗಿ ನಿಮಗೆ ಪೆಂಡಿಂಗ್ ಎಲ್ಲ ಯಾವ್ದು ಬಂದಿಲ್ಲ ಅದನ್ನು ರಿಜಿಸ್ಟ್ರ್ ಮಾಡಿಸ್ಕೊಳ್ಳಿ, ಅಪ್ಡೇಟ್ ಮಾಡಿಸಿ ಅಲ್ಲಿ. ಆವಾಗ ನಿಮಗೆ ಏನಾದರೂ ಇಶ್ಯೂ ಇದ್ದರೆ ಬ್ಯಾಂಕ್ ಕಡೆಯಿಂದ ಅಥವಾ ನಿಮ್ದು ಏನಾದರೂ ಹೆಸ್ರು ಪಟ್ಟಿಯಿಂದ ಆಚೆ ಹೆಸರು ತೆಗೆದಿದ್ರೆ ಗೃಹಲಕ್ಷ್ಮಿ ಬೈ ಮಿಸ್ಟೇಕ್ ಆಗಿ ಅದೆಲ್ಲ ಚೆಕ್ ಮಾಡಿಸ್ಕೊಳ್ಳಿ. ಇನ್ನು ನನ್ನ ಧ್ವನಿ ಅಂತೂ ಯಾವ ಥರ ಆಗಿಬಿಟ್ಟಿದೆ ನೋಡಿ. ತುಂಬ ಜನ ಲಾಸ್ಟ್ ವಿಡಿಯೋನಲ್ಲಿ ಕೇಳಿದ್ರಿ ಏನಕ್ಕೆ ಹಿಂಗಾಗಿದೆ ಅಂತ. ಇದು ನನ್ನ ಧ್ವನಿ, ಇದು ಕೋಲ್ಡ್ ಐಟಮ್ಸು, ಶುಗರ್ ಕೇನ್ ಜ್ಯೂಸ್, ಐಸ್ ಕ್ಯೂಬ್ಸ್ ಎಲ್ಲ ಮಿಕ್ಸ್ ಮಾಡ್ತಾರಲ್ಲ, ಸೊ ಆ ರೀತಿ ಕೋಲ್ಡ್ ಜ್ಯೂಸ್ ಕುಡ್ದು ಈ ರೀತಿ ಆಗಿದೆ. ಸೊ ಸ್ವಲ್ಪ ಇದು ಮಾಡ್ಕೊಳ್ಳಿ, ಯಾಕಂತಂದರೆ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ವಾಯ್ಸ್ ಹೋಗಿದೆ. ಇನ್ನೇನು ಸರಿ ಹೋಗ್ಬಿಡುತ್ತೆ, ನಾನು ಮತ್ತೆ ನಾರ್ಮಲ್ ಧ್ವನಿನೇ ಇರುತ್ತೆ. ಸ್ವಲ್ಪ ನನಗೂ ಕಷ್ಟ ಆಗ್ತಿದೆ, ಹಾಗಾಗಿ ವಿಡಿಯೋ ಸ್ವಲ್ಪ ಕಡಿಮೆ ಮಾಡ್ತಾಯಿದ್ದೀನಿ. ಬಟ್ ಈ ಒಂದು ಮಾಹಿತಿ ಕೊಡಬೇಕಿತ್ತಲ್ವ. 22ನೇ ಕಂತು ಬಂದಿಲ್ಲ ಅಂತ ತುಂಬ ಜನ ಬಂದಿದೆ ಅಂದ್ಕೊಂಡ್ಬಿಟ್ಟಿದ್ದೀರಲ್ಲ, ಸೊ ಅದಿನ್ನೂ ಬಂದಿಲ್ಲ. ಇನ್ನೇನು ಬರುತ್ತೆ ನೆಕ್ಸ್ಟ್ ಸೆಪ್ಟೆಂಬರ್ 2ನೇ ವಾರ 3ನೇ ವಾರ ಅಂತ ಹೇಳಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ. ಹಬ್ಬಕ್ಕೇ ಕೊಡ್ತೀನಿ ಅಂತಂದಿದ್ರು, ಇನ್ನೂ ಕೊಟ್ಟಿಲ್ಲ. ಇನ್ನು ಪೆನ್ಷನ್ ಹಣ ಅಂತ ಯಾರ್ಯಾರು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀರಾ, ಪೆನ್ಷನ್ ಹಣನೂ ಅಷ್ಟೇ ಸ್ವಲ್ಪ ವಿಳಂಬ ಆಗ್ತಿದೆ. ಅದೂ ಅಷ್ಟೇ ಪ್ರತಿ ತಿಂಗಳು ಏನು ಬರ್ತಾಯಿತ್ತು ಈ ತಿಂಗಳು ಸ್ವಲ್ಪ ಇನ್ನು ಟೈಮ್ ತೊಗೊಳ್ತಾರೆ. ಇನ್ನೂ ಒಂದು ವಾರನಾದರೂ ಆಗಬಹುದು. ಯಾರೆಲ್ಲ ಪೆನ್ಷನ್ ಹಣ ಕಾಯ್ತಾ ಇದ್ದೀರಾ ಅದು ಅಷ್ಟೇ ಇನ್ನೂ ಬಂದಿಲ್ಲ. ಯಾರಿಗೆಲ್ಲ ಬರ್ತಾಯಿದೆ ಅದೆಲ್ಲನೂ ಪೆಂಡಿಂಗ್ ಇತ್ತಲ್ಲ, ಅಂದರೆ ನಿಮಗೆ ಹೋದ ತಿಂಗಳು ಅದರ ಆಚೆ ತಿಂಗಳೆಲ್ಲ ಮಿಸ್ ಆಗಿರುತ್ತಲ್ಲ, ಅದು ಏನಾದರೂ ಮಿಸ್ ಆಗಿರೋರ್ದು ಬರ್ತಾಯಿದೆ. ಬಟ್ ಈ ತಿಂಗಳದು ಅಂದರೆ ಜುಲೈದೇನ ಮಿಸ್ ಆಗಿದ್ದರೆ ಆಗಸ್ಟಿಗೆ ಬರ್ತಾ ಇರುತ್ತೆ. ಇನ್ನು ಆಗಸ್ಟ್ ತಿಂಗಳದಂತ ಯಾವುದೂ ಇನ್ನೂ ಬಂದಿಲ್ಲ. ಇನ್ನು ನಿಮಗೆ
ಸರ್ಕಾರ ಬೇರೆ ಬೇರೆ ಹೊಸ ಯೋಜನೆಗಳನ್ನೆಲ್ಲ ತರ್ತಾ ಇದೆ ಈಗ. ನಿಮಗೆ ಗೃಹಲಕ್ಷ್ಮಿಯವ್ರಿಗೆ ಅಥವಾ ಮಹಿಳೆಯರಿಗೆ ಬಿಸ್ನೆಸ್ ಮಾಡೋರಿಗೆ ಲೋನ್ಸ್ಗೆಲ್ಲ ಅಂತನೂ ಬೇರೆ ಬೇರೆ ಹೊಸದು ಆಯೋಗಗಳನ್ನು ಬರ್ತಾ ಇದೆ. ಆ ಸ್ಕೀಮ್ಗಳಲ್ಲಿ ನೀವು ಏನಾದರೂ ಅರ್ಹರಿದ್ದರೆ ನಿಮಗೆ ಅದರಲ್ಲೂ ಲೋನ್ಸು ಸಿಕ್ಕುತ್ತೆ. ಅದಕ್ಕೆ ಅರ್ಹತೆ ಪಟ್ಟಿ ಏನಾದರೂ ಇದ್ದರೆ ಅದನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ನೋಡಿಕೊಂಡು ನೀವು ಆ ಸ್ಕೀಮಲ್ಲಿ ನೀವು ಅದನ್ನು ಮಾಡ್ಕೋಬಹುದು. ಯಾಕಂತಂದರೆ ಗೌರ್ಮೆಂಟ್ ಲೋನ್ಸ್ ಇದ್ದಾಗ ನಿಮಗೆ ಅಲ್ಲಿ ಬಡ್ಡಿ ದರ ತುಂಬ ಕಡಿಮೆ ಇರುತ್ತೆ. ಆಚೆ ಏನಾದರೂ ನೀವು ಲೋನ್ಸ್ ತೊಗೋತೀರಾ ಅಂದರೆ ಇಂಟ್ರೆಸ್ಟ್ ರೇಟ್ ಬಡ್ಡಿ ದರ ಜಾಸ್ತಿ ಇರುತ್ತೆ. ಇದು ಎಲ್ಲರಿಗೂ ಇರಲ್ಲ, ಅದರಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಅಂದರೆ ನೀವೇನಾದರೂ ಕೆಲ್ಸಕ್ಕೆ ಹೋಗ್ತಾಯಿದ್ದೀರಾ ಅಥವಾ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಎಷ್ಟು ಲೋನ್ ಬೇಕಾಗುತ್ತೆ, ನೀವು ಟ್ಯಾಕ್ಸ್ ಕಟ್ತಾಯಿದ್ದೀರಾ, ಟ್ಯಾಕ್ಸ್ ಕಟ್ತಾ ಇಲ್ವಾ ನೋಡಿಕೊಂಡು ನಿಮಗೆ ಅದನ್ನು ರಿಲೀಸ್ ಮಾಡ್ತಾರೆ. ಅದರದ್ದು ಏನು ಬರುತ್ತೆ ನೋಟಿಫಿಕೇಷನ್ ನೋಡಿಕೊಂಡು ನೀಟಾಗಿ ನೀವು ಅದರಲ್ಲಿ ಏನಾದರೂ ಅರ್ಹತೆ ಹೊಂದಿದರೆ ನೀವು ಅದನ್ನು ಲೋನ್ ಅಪ್ಲೈ ಮಾಡಿಕೊಂಡು ಅದರಿಂದ ನೀವು ಹೆಲ್ಪ್ ತೊಗೊಂಡು ನೀವು ಸ್ವಂತ ಬಿಸ್ನೆಸ್ನೆಲ್ಲ ಸ್ಟಾರ್ಟ್ ಮಾಡಬಹುದು. ಸೊ ಗೊತ್ತಾಯ್ತಲ್ವ ಗೃಹಲಕ್ಷ್ಮಿ ಯೋಜನೆದು ಮತ್ತು ಪೆನ್ಷನ್ ಹಣದು ಅಥವಾ ಹೊಸದು ಲೋನ್ಸ್ ಬಗ್ಗೆ ಮಹಿಳೆಯರಿಗೆ ಬಿಸ್ನೆಸ್ ಮಾಡಲಿಕ್ಕಂತ ಏನೇನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ. ಇನ್ನು ಲಾಸ್ಟ್ ಏನಂತಂದರೆ ಟ್ಯಾಕ್ಸ್ ಯಾರೆಲ್ಲ ಕಟ್ತಾ ಇದ್ದೀರಾ, ಈಗ ಸ್ವಂತ ಬಿಸ್ನೆಸ್ ಮಾಡೋರೆಲ್ಲ ಟ್ಯಾಕ್ಸ್ ಎಲ್ಲ ನಿಮಗೆ ಗೊತ್ತು ಅವರು ಹೇಗೆ ಅಂದರೆ ಬಿಸ್ನೆಸ್ ಮಾಡೋರ್ಗು ಟ್ಯಾಕ್ಸ್ ಸ್ಲ್ಯಾಬ್ ಇರಲಿಲ್ಲ, ಅದು ಜನಕ್ಕೆ ಗೊತ್ತಿರಲಿಲ್ಲ. ಸಡನ್ನಾಗಿ ಈಗ ಡಿಡಕ್ಷನ್ಸ್ ಎಲ್ಲ ಕಡೆ 3 ಲಕ್ಷ 5 ಲಕ್ಷ ಹಿಂಗೆ ಸಡನ್ನಾಗಿ ಡಿಡಕ್ಟ್ ಮಾಡ್ಕೊತಾ ಇದ್ದಾರೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾರಲ್ಲ ಅವ್ರ ಹತ್ರ ಎಲ್ಲ ಡಿಡಕ್ಷನ್ಸ್ ಮಾಡ್ತಾಯಿದ್ರು. ಹಾಗಾಗಿ ಇವಾಗ ಏನಾಗಿದೆ ಅಂದರೆ ಅವರೆಲ್ಲನೂ ಜಾಸ್ತಿ ಈಗ ಆನ್ಲೈನ್ ಮೂಲಕ ಟ್ರಾನ್ಸಾಕ್ಷನ್ಸ್ ಮಾಡಿದ್ರೆ ಅಲ್ವಾ ಅದು ಎಷ್ಟು ದಾಟಿದೆ ಅಮೌಂಟ್ ಅಂತ ಗೊತ್ತಾಗಿ ಡಿಡಕ್ಷನ್ಸ್ ಮಾಡ್ಕೊಳ್ಳೋದು, ಟ್ಯಾಕ್ಸ್ ಎಲ್ಲ ಅವ್ರಿಗೆ ಹಾಕೋದು. ಹಾಗಾಗಿ ಅವರು ಜಾಸ್ತಿ ಈಗ ಜಿಪೇ ಫೋನ್ಪೇ ಮೂಲಕ ಬಿಟ್ಟು ಜಾಸ್ತಿ ಕ್ಯಾಶ್ನಲ್ಲಿ ವ್ಯವಹಾರ ಮಾಡ್ತಾಯಿದ್ದಾರೆ. ಇದೊಂದು ಅಪ್ಡೇಟ್. ನೀವು ಅಷ್ಟೇ ನಿಮ್ದೇನಾದರೂ ನೀವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇಲ್ಲ, ಅದೇನಾದರೂ ವಾರ್ಷಿಕ ಆದಾಯ ಇಷ್ಟು ದಾಟ್ತು ಅಂದರೆ ಆಟೋಮೆಟಿಕಲಿ ಇನ್ಕಮ್ ಟ್ಯಾಕ್ಸಿನವರು ನಿಮಗೆ ಇಷ್ಟು ಅಂತ ಡಿಡಕ್ಟ್ ಮಾಡಿಬಿಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಿಲ್ಲ ಅಂದರೆ ಮಾಡಿ. ಅಥವಾ ತುಂಬ ಜನ ಇದರಿಂದ ಇದು ಮಾಡೋದಕ್ಕೆ ಕ್ಯಾಶ್ ಮೂಲಕ ಈಗ ಎಲ್ಲ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಾಗಿತ್ತು ಇಷ್ಟು ಇವತ್ತಿನ ನ್ಯೂಸು. ಗೃಹಲಕ್ಷ್ಮಿ, ಪೆನ್ಷನ್ನು, ಟ್ಯಾಕ್ಸ್ ಅಥವಾ ಲೋನ್ ವಿಚಾರಗಳು ಇದಾಗಿತ್ತು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮತ್ತೊಮ್ಮೆ ಎಲ್ರಿಗೂ ತುಂಬ ಧನ್ಯವಾದಗಳು ನನ್ನ ಒಂದು ಚಾನಲ್ನ ವಿಡಿಯೋ ನೋಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ.